1 ಮಿನಿಟ್ ಮೇಡಮ್, ಇರಿ. ಈ ಕೆಲ್ಸನೂ ನೀವೇ ಮಾಡ್ತೀರಾ? ದಿವ್ಯಾಗೆ ನಾನ್ ಬಡಿಸ್ತೀನಿ, ನೀವು ಸುಮ್ನಿರಪ್ಪ. ಮ್ಯಾಮ್ ತಿನ್ನೋದಕ್ಕೂ ಮೊದಲು ನಾನು ಟೇಸ್ಟ್ ಮಾಡ್ಬೇಕು ಮೇಡಮ್. ದಿವ್ಯ ತಿನ್ನೋಕು ಮೊದಲು ಅವನೇ ತಿಂತಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಅವನೇ ಅಭಿಯಾಗಿರ್ತಾನೆ. ಅಡಿಗೆ ಮಾಡಿದ್ದು ಕಲ್ಪನಾ ಮೇಡಮ್ ಕಣಪ್ಪ. ಅವರು ದಿವ್ಯಾ ಮೇಡಮ್ಗೆ ಅಜ್ಜಿ. ಸಾರಿ ಸರ್, ದಿವ್ಯಾ ಮೇಡಮ್ ನೆರಳನ್ನು ಕೂಡ ನಾವು ಚೆಕ್ ಮಾಡಬೇಕು. ಅವಳ ನೆರಳನ್ನು ಕೂಡ ಬಿಡಲ್ಲ ಅಂತಿದ್ದಾನೆ ಅಂದ್ರೆ ಇವನೇ ಅಭಿ ಇರ್ಬೇಕು. ನೀವಿಬ್ರು ಸರಿಯಾಗಿದ್ದೀರಾ, ಒಳ್ಳೆಯವರೇ ಸಿಕ್ಕಿದ್ದೀರಾ ನಮ್ಗೆ. ಸರಿ, ಚೆಕ್ ಮಾಡಿ. ಯಾ, ತಿನ್ಬೋದು ಮೇಡಮ್, ಕ್ಯಾರಿ ಆನ್. ಯಾಕಮ್ಮ ಒಂಥರ ಇದೆಯಾ? ದಿವ್ಯಾ ಅಭಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಜ್ಜಿ. ಅಣ್ಣ ಎಲ್ಲಿಗೆ ಹೋಗ್ತಾನಮ್ಮ? ಇವತ್ತು ನೀನ್ ನೋಡ್ಲಿಲ್ಲ ಅಂದ್ರು ನಿನ್ ಬರ್ತಡೇ ದಿನ ಬಂದೇ ಬರ್ತಾನೆ. ಅವಾಗ ಯಾವಾಗ್ಲೂ ಅಭಿ ಬರೋದೇನು? ಆಲ್ರೆಡಿ ಬಂದಿದ್ದಾನೇನೋ. ದಿವ್ಯಾ ಪಕ್ಕನೇ ಇದ್ದಾನೇನೋ. ಏನ್ ಚಂದ್ರಿಕಾ, ನೀನ್ ಗಾಳಿಲಿ ಬಾಣ ಬಿಟ್ರು ಅವರಿಬ್ರಲ್ಲಿ ಯಾವುದೇ ಚಲನೆ ಇಲ್ಲ. ಅಬ್ಬಿ ಅಷ್ಟು ಬೇಗ ಸಿಕ್ಕಾಕೋತಾನ? ದೊಡ್ಡ ಮೇಧಾವಿ ಅವನು. ಮತ್ತೆ ತಂಗಿನ ಕಾಪಾಡ್ಕೊಳ್ಳೋದಿಕ್ಕೆ ಅಷ್ಟು ದೊಡ್ಡ ಸ್ಕೆಚ್ ಹಾಕ್ದವನು ನೀನ್ ಹೇಳ್ದೆ ಚಿಕ್ಕ ಡೈಲಾಗಿ ಸರೆಂಡರ್ ಆಗ್ತಾನಾ? ಬಾಯಿಗೆ ಬಂದಿದ್ ಮಾತಾಡ್ದೆ ಸುಮ್ನೆ ಊಟ ಮಾಡಿ. ಇವಾಗ ನಾವ್ ಏನ್ ಹೇಳಿದ್ವಿ ಅಜ್ಜಿ? ಇಷ್ಟೊಂದು ಕೋಪ ಮಾಡ್ಕೋತೀರಾ? ಇಲ್ಲ ಅಂದ್ರೆ ಏನತ್ತಿಗೆ? ಅಭಿ ಮನೆಗ್ ಬಂದ್ರೆ ನಮ್ಮ ಹತ್ರ ಹೇಳ್ದೆ ಇರ್ತಾನಾ? ಹೇಳ್ಕೊಳ್ದಿರೋ ಸ್ಥಿತಿಲಿದ್ದಾನೇನೋ, ಯಾರಿಗೊತ್ತು ತಂಗಿಯಮ್ಮ. ಅಭಿ ದಿವ್ಯಾ ಹುಟ್ಟಿದಬ್ಬ ದಿನ ಬರ್ತಾನೆ. ಇವಾಗ ಆ ವಿಷಯ ಬಿಟ್ಟು ಊಟ ಮಾಡಿ.